ಮನಸ್ಸು ಪ್ರಜೆಗಳ ಕೈಯಲ್ಲಿದೆ. ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವ ಸರ್ಕಾರವೇ ಪ್ರಜಾಪ್ರಭುತ್ವ ಸರ್ಕಾರ. ಪ್ರತಿಯೊಬ್ಬ ವ್ಯಕ್ತಿಗೂ ಸಾಮಾಜಿಕ ನ್ಯಾಯ, ಸಮಾನತೆ, ಭ್ರಾತೃತ್ವ ದೊರೆತಾಗ ಆ ಸಮಾಜ ಅಭಿವೃದ್ಧಿ ಹೊಂದಲು ಸಾಧ್ಯ ಎಂಬ ಮಾತಿನಂತೆ ಇವತ್ತಿನ ದಿವಸ ಸನ್ 2024-25ನೇ ಸಾಲಿನ ಶಾಲಾ ಸಂಸತ್ತು ಚುನಾವಣೆ, ಶ್ರೀ ಜಗದ್ಗುರು ಪಂಚಾಚಾರ್ಯ ಪೂರ್ವ ಪ್ರಾಥಮಿಕ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಶ್ರೀ ಜಗದ್ಗುರು ಪಂಡಿತಾರಾಧ್ಯ ಪ್ರೌಢಶಾಲೆ ಹಿಪ್ಪರಿಗೆ ಶಾಲಾ ಸಂಸತ್ತು ಚುನಾವಣೆ. ಇವತ್ತಿನ ದಿವಸ ಶಾಲಾ ವಿದ್ಯಾರ್ಥಿಗಳು ನಾಮಪತ್ರ ಸಲ್ಲಿಸಲು ಹೊರಟಿದ್ದಾರೆ. ನಾಮಪತ್ರ ಸಲ್ಲಿಕೆಯು ಯಾವ ರೀತಿ ಬಲದಿಂದ ಸಾಗುತ್ತದೆ ಎಂದು ನೋಡೋಣ. ನಾನು ಕುಮಾರಿ ನಿವೇದಿತಾ ಮಹಾಂತೇಶ್ ಚರಂತಿಮಠ್, ಶ್ರೀ ಜಗದ್ಗುರು ಪಂಡಿತಾರಾಧ್ಯ ಪ್ರೌಢಶಾಲೆ ಹಿಪ್ಪರಗಿ ಶಾಲಾ ಮುಖ್ಯ ಚುನಾವಣಾ ಅಧಿಕಾರಿಗಳಿಗೆ, ಶ್ರೀ ಜಗದ್ಗುರು ಪಂಡಿತಾರಾಧ್ಯ ಪ್ರೌಢಶಾಲೆ ಹಿಪ್ಪರಗಿ. ನಾನು ಕುಮಾರಿ ನಿವೇದಿತಾ ಮಹಾಂತೇಶ್ ಚರಂತಿಮಠ್ 9ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದು, ಶಾಲಾ ಸಂಸತ್ತು ಚುನಾವಣಾ ನಾಮ ನಿರ್ದೇಶನ ಮಾಡುವ ಆಸಕ್ತಿ ಹೊಂದಿದ್ದು, ಶೈಕ್ಷಣಿಕ ಅಭಿವೃದ್ಧಿ ಸೇವೆ ಮಾಡಿ ಪ್ರಜಾಪ್ರಭುತ್ವದ ಗಣಾಸಿಯಂತೆ ಪ್ರತಿಯೊಂದು ಸೇವೆಯು ಪ್ರತಿಯೊಬ್ಬ ಪ್ರಜೆಗೆ ಸಿಗಬೇಕೆಂಬ ಆಶಾಭಾವನೆಯನ್ನು ಹೊಂದಿದ್ದು, ನನಗೆ ತಾವು ಅವಕಾಶ ಮಾಡಿಕೊಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಜಯ ಹೇ ನಾ ಭಾರತ, ಭಾರತ ನನ್ನಲ್ಲಿ, ನಾ ಜಾಗೃತ, ಜಾಗೃತಿ ನನ್ನಲ್ಲಿ. ನಾ ಭಾರತ, ಭಾರತ ನನ್ನಲ್ಲಿ, ನಾ ಜಾಗೃತ, ಜಾಗೃತಿ ನನ್ನಲ್ಲಿ. ನಂಗ ಭಾರತಕ ಮಂಡೆತಾತನ, ನಂಗ ಪಡೆಯಾಳಿಯಕ್ ಬಲಾಕನ, ಎಂಗೋ ಭಾರತ ಭಾಗ್ಯ ವಿಧಾತರು, ಎಂಗೋ ಭಾರತದ ಮತದಾರರು. ಚುನಾವಣೆಯ ಕುರಿತು ಚುನಾವಣಾ ಅಧಿಕಾರಿಗಳಾದ ಐಆರ್ ಕುಂದಗಿಮಠ್ ಸರ್ ಅವರ ಅನಿಸಿಕೆಗಳನ್ನು ಕೇಳೋಣ ಬನ್ನಿ. ನಮಸ್ತೆ ಸರ್. ನಿಮ್ಮ ಶಾಲಾ ಸಂಸತ್ ಚುನಾವಣೆಯ ಕುರಿತು ನಿಮ್ಮ ಅನಿಸಿಕೆಗಳು? ಮನೆ ಹೆಣ್ಣು ಮಕ್ಕಳಷ್ಟೇ ಶ್ರೇಷ್ಠವಾದದ್ದು. ಮತವನ್ನ ದಾನ ಮಾಡಬೇಕೇ ಹೊರತು ಮಾಡಿಕೊಳ್ಬಾರ್ದು. ಅದನ್ನ ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ಸಾರ್ವತ್ರಿಕ ಚುನಾವಣೆಯ ಮಾದರಿಯಲ್ಲಿ ಶಾಲಾ ಸಂಸತ್ತು ಚುನಾವಣೆಯನ್ನು ಮಾಡಲಿಕ್ಕೆ ಏರ್ಪಾಡು ಮಾಡಿದ್ದಾರೆ. ಎಲ್ಲ ಶಿಕ್ಷಕರು ಅದನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಲಿ ಅಂತೇಳಿ ಈ ಮೂಲಕ ತಿಳಿಸಿದ್ದಾರೆ. 2024-25ನೇ ಸಾಲಿನ ಶಾಲಾ ಸಂಸತ್ತು ಚುನಾವಣೆಯ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ. ಇದು ಶ್ರೀ ವಂದೇ ಪಂಡಿತಾರಾಧ್ಯ ನ್ಯೂಸ್ ಚಾನೆಲ್ ಹಿಪ್ಪರಗಿ. ಧನ್ಯವಾದಗಳು.